وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಮನೆಯಲ್ಲಿ ಸಾಕು ಪ್ರಾಣಿ ಇರುವಂತಹ ವ್ಯಕ್ತಿಗಳು ಇದನ್ನು ಮಾಡದಿರಿ. ನೀವು ಈ ರೀತಿ ಮಾಡುವುದಾದರೆ ಮತ್ತೆ ನೀವು ದುಃಖಿಸಬೇಕಾದೀತು. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಅಬೂಬಕರ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ, ನಬೀನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಕಾಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಲಾ ಯದ್ಖುಲುಲ್ ಜನ್ನತ ಸಇಯು ಮಲಕತಿನ್, ತನ್ನ ಅಧಿಕಾರದಲ್ಲಿ ದುರ್ವರ್ತನೆಯನ್ನು ತೋರಿದಂತಹ ವ್ಯಕ್ತಿ ಸ್ವರ್ಗ ಪ್ರವೇಶಿಸಲ್ಲ ಎಂದು. ಅಂದರೆ ತಾನು ಅಧಿಕಾರದಲ್ಲಿರುವಂತಹ ಒಂದು ವಸ್ತು ಆಗಲಿ ಒಂದು ವ್ಯಕ್ತಿಯಾಗಲಿ, ಹಳೆ ಕಾಲದಲ್ಲೆಲ್ಲ ಗುಲಾಮರಿಡ್ತಾರೆ, ಆ ಗುಲಾಮರೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸಿದಂತಹ ವ್ಯಕ್ತಿ ಸ್ವರ್ಗ ಪ್ರವೇಶಿಸಲ್ಲ ಎಂದಾಗಿದೆ. ಅದೇ ರೀತಿ ನಾವು ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕ್ತೇವೆ, ಆ ಸಾಕು ಪ್ರಾಣಿಯ ಮಲಕತ್ತು ಅದು ನಮ್ಮ ಮೇಲೆ ಇರ್ತದೆ, ಅಂದರೆ ಅಧಿಕಾರ. ಆ ಒಂದು ಸಾಕು ಪ್ರಾಣಿಯೊಂದಿಗೆ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ವರ್ತನೆಯಲ್ಲಿ ನಾವು ಅದನ್ನು ಸಾಕದಿದ್ದರೆ, ಅದಕ್ಕೆ ಬೇಕಾದಂತಹ ಸೌಕರ್ಯವನ್ನು ನಾವು ನೀಡದಿದ್ದರೆ ಖಂಡಿತವಾಗಿಯೂ ನಮಗೆ ಸ್ವರ್ಗ ಪ್ರವೇಶನ ನಿಷೇಧಿಸಲಾಗುತ್ತದೆ. ಆದ್ದರಿಂದ ನಾವು ನಮ್ಮ ಮಲಕತ್ತಿನಲ್ಲಿರುವಂತಹ ಯಾವುದೇ ವಸ್ತುವಾಗಲಿ, ಯಾವುದೇ ವ್ಯಕ್ತಿಯಾಗಲಿ ಅಥವಾ ಯಾವುದೇ ಸಂಗತಿಯಾಗಲಿ ಅದರೊಂದಿಗೆ ದುರ್ವರ್ತನೆಯನ್ನು ತೋರುವಂತಹ ಒಂದು ಸ್ವಭಾವ ನಮ್ಮಲ್ಲಿರಬಾರದು. ಆ ರೀತಿ ಇದ್ದರೆ ನಾವು ಮತ್ತೆ ದುಃಖಿಸಬೇಕಾದೀತು. ಅಲ್ಲಾಹನು ಆ ರೀತಿಯಾದಂತಹ ಸ್ವಭಾವಗಳಿಂದ, ದುರ್ವರ್ತನೆಯನ್ನು ತೋರುವಂತಹ ಸ್ವಭಾವಗಳಿಂದ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.